ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಳ್ಳಿ. ಶೃಂಗೇರಿ ಕ್ಷೇತ್ರದ ವಿಧಾನಸಭಾ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಟಿ.ಡಿ. ರಾಜೇಗೌಡರಿಗೆ ಭಾರಿ ಬಿಗ್ ರಿಲೀಫ್ ಅನ್ನ ಸಿಕ್ಕಿರುವಂಥದ್ದು ಸುಪ್ರೀಂ ಕೋರ್ಟ್ನಿಂದ. ಅಂಚೆಗಳ ಮತ ಮರು ಎಣಿಕೆಯಲ್ಲಿ ನಡೆದಂತಹ ಫಲಿತಾಂಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಶಾಸಕ ಸ್ಥಾನವನ್ನ ಕಳೆದುಕೊಂಡಿದ್ದಂತಹ ಟಿ.ಡಿ. ರಾಜೇಗೌಡರು ಮತ್ತೆ ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ರಾಜಕೀಯವಾಗಿ ಕೂಡ ಸಾಕಷ್ಟು ಜಟಾಪಟಿಗೆ ಕಾರಣ ಆಗಿತ್ತು. ಈ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಇರುವಂತಹ ಟಿ.ಡಿ. ರಾಜೇಗೌಡರು ದಿ ಫೆಡರಲ್ ಕರ್ನಾಟಕ ಜೊತೆ ನಮ್ಮ ಜೊತೆ ಮಾತಾಡ್ತಾರೆ ತೀರ್ಪಿನ ಬಗ್ಗೆ ಮತ್ತು ಮರು ಆಯ್ಕೆಯಾಗಿರುವ ಸಂಬಂಧಪಟ್ಟಂತೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ವಾದ ಆಯ್ತು? ಯಾವ ಆಧಾರದ ಮೇಲೆ, ಯಾವ ವಿಚಾರದ ಮೇಲೆ ನೀವು ಸುಪ್ರೀಂ ಕೋರ್ಟ್ ಮನವರಿಕೆ ಮಾಡಿಕೊಟ್ರಿ ಮತ್ತೆ ಶಾಸಕರಾಗಿ ಆಯ್ಕೆಯಾಗಿದ್ದೀರಾ? ಈಗ 2023 ಚುನಾವಣೆಯಲ್ಲಿ ನಾನು ಮತ ಎಣಿಕೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಪಕ್ಷದವರು ಪಕ್ಷೇತರ ಅಭ್ಯರ್ಥಿಗಳ ಕೌಂಟಿಂಗ್ ಏಜೆಂಟ್ಗಳಿದ್ರು. ಅವರ ಸಮಕ್ಷಮದಲ್ಲಿ ಮತ ಎಣಿಕೆ ಆಯ್ತು. ಮತ ಎಣಿಕೆ ಆಗಿ ರಿಸಲ್ಟ್ ಅನ್ನು ಘೋಷಣೆ ಮಾಡಿದ್ರು. ನಾನು 201 ಮತದ ಅಂತರದಿಂದ ಗೆದ್ದಿದ್ದೇನೆ ಅಂತ ಅವರೇ ಮಾಡಿದ್ರು. ಎಲ್ರು ಪ್ರತಿ ಒಂದು ರೌಂಡ್ ಶೀಟ್ಗೂ ಎಲ್ರು ಸೈನ್ ಮಾಡಿದ್ದಾರೆ. ಇದು ಮತ ಎಣಿಕೆ ಪಾರದರ್ಶಕವಾಗಿದೆ ಅಂತ ಹೇಳಿ ಎಲ್ಲಾ ಏಜೆಂಟ್ಗಳು ಹೇಳಿದ್ದಾರೆ. ಮೊನ್ನೆನೂ ಕೂಡ ಬಿಜೆಪಿ ಏಜೆಂಟ್ಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದಳದ ಏಜೆಂಟ್ಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಪಕ್ಷೇತರ ಏಜೆಂಟ್ಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಕೋರ್ಟ್ ಅಲ್ಲಿ ಮರು ಮತದಾನದ ಆದೇಶ ಆಯ್ತು. ಹೈಕೋರ್ಟ್ ಅಲ್ಲಿ ಮರು ಎಣಿಕೆ ಆದೇಶ ಆಗುವಂತ ಸಂದರ್ಭದಲ್ಲಿ ನನಗೆ ಅಲ್ಲಿ 50 ಓಟಲ್ಲಿ ಹಿಂದೆ ಫಸ್ಟ್ ಕೋರ್ಟ್ ಆರ್ಡರ್ ಸ್ಪಷ್ಟವಾಗಿತ್ತು. ಒಂದು, ರಿವೆರಿಫಿಕೇಶನ್ ಆಫ್ ರಿಜೆಕ್ಟೆಡ್ ಪೋಸ್ಟಲ್ ಬ್ಯಾಲೆಟ್, ಅದನ್ನ ರಿವೆರಿಫೈ ಮಾಡಿ ಅದ್ರಲ್ಲಿ ಯಾವ್ದಾದ್ರು ಸಿಂಧು ಇದ್ರೆ ಅದನ್ನ ತಗೊಂಡು ಈ ವ್ಯಾಲಿಡ್ ವೋಟ್ಸ್ ಗೆ ಸೇರಿಸಿ ಲೆಕ್ಕ ಮಾಡಿ ಅನೌನ್ಸ್ ಮಾಡ್ಬೇಕು ರಿಸಲ್ಟ್ ಅಂತ ಇತ್ತು. ಅದು ಲಾಸ್ಟಿಗೆ ಅಲ್ಲಿ ಮತ ಎಣಿಕೆ ಆಗುವಂತ ಸಂದರ್ಭದಲ್ಲಿ 2023 ಏನು ಸಿಂಧು ಆಗಿತ್ತು, ಅದು 2026 ಸಿಂಧು ಆಯ್ತು ಅನ್ನೋದೊಂದು ಪ್ರಶ್ನೆ ನಮ್ಗೆ ತಲೆದೋರಿತು. ಇದ್ರ ಮೇಲೆ ಅದಾದ್ಮೇಲೆ ನಾವು ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ನಮಗೆ ಸಮಗ್ರವಾದಂತ ತನಿಖೆ ಮಾಡಿ ಆ ದಾಖಲೆಗಳನ್ನೆಲ್ಲ ನೋಡಿ ನಮಗೆ ನ್ಯಾಯ ಒದಗಿಸ್ಕೊಟ್ಟಿದೆ. ಇದು ಸಂವಿಧಾನಕ್ಕೆ, ಕಾನ್ಸ್ಟಿಟ್ಯೂಷನ್ಗೆ ಸಂದಂತ ಒಂದು ಬಹಳ ದೊಡ್ಡ ಗೌರವ ಅಂತ ಹೇಳಿ ನಾನು ಭಾವಿಸ್ತೇನೆ. ದೇಶದಲ್ಲಿ ಈ ದೇಶದಲ್ಲಿ ಇದು ಪ್ರಪಂಚದಲ್ಲಿ ದೇಶದಲ್ಲಿ ಈ ರೀತಿಯ ಒಂದು ಪ್ರಕರಣ ಎಲ್ಲೂ ಆಗಿಲ್ಲ, ಆಗ್ಲೂಬಾರದು. ಯಾವುದೇ ಪಕ್ಷ ಇರ್ಬೋದು, ಈ ರೀತಿಯ ಒಂದು ಘಟನೆ ಯಾರಿಗೂ ಆಗ್ಬಾರ್ದು, ಎಲ್ಲೂ ಆಗ್ಬಾರ್ದು ಅನ್ನುವಂಥದ್ದು ಕಳಕಳಿಯ ಒಂದು ಮನವಿ. ಹಾಗಾಗಿ ನ್ಯಾಯಾಲಯ ಅತ್ಯಂತ ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪಿನ ಮುಖಾಂತರ ಇಡೀ ದೇಶದಲ್ಲೇ ಖಂಡಿತವಾಗೂ ಒಂದು ನ್ಯಾಯಯುತವಾದ ಸುಧಾರಣೆ ಬರ್ತದೆ ಅಂತ ನಾನು ಅನ್ಕೊಂಡಿದ್ದೇನೆ. ಇದು ಯಾರು ಯಾವ ಸಂದರ್ಭದಲ್ಲಿ ಏನೇನ್ ಬೇಕಾದ್ರೂ ಮಾಡ್ಬೋದು, ಯಾರನ್ನ ಬೇಕಾದ್ರೂ ಸೋಲ್ಸ್ಬೋದು, ಯಾರನ್ನ ಬೇಕಾದ್ರೂ ಗೆಲ್ಸ್ಬೋದು, ಆ ತರ ಪರಿಸ್ಥಿತಿ. ರಾಜೇಗೌಡ್ರೆ, ಸಿಂಧು ಆದಂತ ಮತಗಳು ಮರು ಎಣಿಕೆಯಲ್ಲಿ ಹೇಗೆ ಸಿಂಧು ಆದ್ವು? ಅದು ಅಲ್ಲಿ ಏನು ಮತ ಎಣಿಕೆಯಲ್ಲಿ ಸೆಂಟ್ರಲ್ ಅಬ್ಸರ್ವರ್, ಕೇಂದ್ರದ ವೀಕ್ಷಕರು ಮತ್ತು ರಾಜ್ಯದ ವೀಕ್ಷಕರು ಇಬ್ರು ಕೂಡ ಇದ್ರು. ಇಬ್ರು ಸಮಕ್ಷಮದಲ್ಲಿ AROs 4 ಜನ ಇದ್ರು. ಅವ್ರ ಸಮಕ್ಷಮದಲ್ಲಿ ಮತ್ತೆ ನಮ್ಮ ಬಿಜೆಪಿ ಎಲ್ಲ ಏಜೆಂಟ್ ಸಮಕ್ಷಮದಲ್ಲಿ ನೋಡಿದಂತ ಸಂದರ್ಭದಲ್ಲಿ ಏನು ಫಸ್ಟ್ 23ರಲ್ಲಿ ಬಂಡಲ್ ಮಾಡಿ ಪ್ಯಾಕ್ ಮಾಡಿ ಕಳ್ಸಿದ್ರು, ಸೀಲ್ ಮಾಡಿ ಸೈನ್ ಮಾಡಿ ಕಳ್ಸಿದ್ರು. ಅದ್ರಲ್ಲಿ ಓಪನ್ ಮಾಡ್ಬೇಕಾದ್ರೆ ಸೀಲು ಇಲ್ಲ, ಸೈನು ಇಲ್ಲ, ಮತಗಳು ಕಟ್ಟು ಕೂಡ ಚಲಾಪಿಲಿ ಆಗಿತ್ತು. ಅದಾದ್ಮೇಲೆ ಫ್ರಮ್ ದ ಬಿಗಿನಿಂಗ್ ಇಂದ ನಾವೇನು ಈ ಸ್ಟ್ರಾಂಗ್ ರೂಮ್ ಇಂದ ಅಲ್ಲೂ ಅಬ್ಜೆಕ್ಷನ್ ಹಾಕಿದ್ವಿ. ಕೌಂಟಿಂಗ್ ಪ್ರಾರಂಭ ಮಾಡ್ಬೇಕಾದ್ರೆ ಅಬ್ಜೆಕ್ಷನ್ ಹಾಕಿದ್ವಿ. ನಾವ್ ಈ ರೀತಿ ಟ್ಯಾಂಪರಿಂಗ್ ಆಗಿದೆ, ಕಟ್ಟುಗಳೆಲ್ಲ ಬದಲಾವಣೆ ಆಗಿದೆ, ಸೀಲ್ ಇಲ್ಲ, ಈ ತರದ ಅನುಮಾನ ಕಾಡ್ತಾ ಇದೆ ಅಂತ ಹೇಳಿ ನಾವು ಅಬ್ಜೆಕ್ಷನ್ ಹಾಕಿದಾಗ ಅವ್ರಿಲ್ಲ, ನಾವು ಕೋರ್ಟ್ ಆದೇಶದ ಪ್ರಕಾರ ತನಿಖೆ ಮಾಡ್ಲೇಬೇಕು, ನಿಮ್ ಏನೇನು ಅಬ್ಸರ್ವೇಷನ್ ಮತ್ತು ನಾವು ಗಮನಿಸಿದ್ದನ್ನ ಲಿಖಿತವಾಗಿ ನಾವು ಚುನಾವಣೆ ಆಯೋಗಕ್ಕೆ ಕಳಿಸ್ತೀವಿ, ಚುನಾವಣೆ ಆಯೋಗ ತೀರ್ಪು ತಗೊಂತದೆ, ನಾವು ಇದನ್ನ ನ್ಯಾಯಾಲಯಕ್ಕೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿದ್ರು. ಕೊನೆಗೆ ಅಲ್ಲೇ ಟ್ಯಾಂಪರಿಂಗ್ ಆಗಿರ್ಬೇಕು ಈಗಲೂ ಅನುಮಾನ ಇದೆ ನಿಮ್ಗೆ? ಯಾವ್ದು ಅಲ್ಲಿ ನೋಡಿದಂತ ಏಜೆಂಟ್ಗಳು ಹೇಳ್ತಾರೆ, ಅವ್ರ ಕಣ್ ಮುಂದೆ ನಾನು ಒಳಗಡೆ ಹೋಗಿರ್ಲಿಲ್ಲ, ಹಿಂದೆ ನಾನು ಯಾರನ್ನ ಕಳ್ಸಿದ್ದೆ ಅವರೇ ಹೋಗಿದ್ರು, ಅವರೆಲ್ಲ ಹೇಳ್ತಾ ಇದ್ರು. ನಾನು ಅಧಿಕಾರಿಗಳ ಗಮನಕ್ಕೂ ಬಂದಿದೆ, ಅದನ್ನ
ಸೆಂಟ್ರಲ್ ಅಬ್ಸರ್ವರ್ ಮತ್ತು ರಿಟರ್ನಿಂಗ್ ಅಬ್ಸರ್ವರ್ ಅದನ್ನ ವರದಿ ಮಾಡಿದ್ದಾರೆ. ಅವ್ರ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಪ್ರತಿವಾದ ಸಂದರ್ಭದಲ್ಲಿ ನೀವು ಕೂಡ ಇದ್ರಿ. ಸುಪ್ರೀಂ ಕೋರ್ಟ್ ಅಲ್ಲಿ ಏನಂತ ವಿಚಾರ ಪ್ರಸ್ತಾಪ ಆಯ್ತು? ಅಲ್ಲ, ಇದು ಏನು ಹೈಕೋರ್ಟ್ ಏನು ಆದೇಶ ಮಾಡಿದೆ ಅದ್ರ ಪ್ರಕಾರ ಪ್ರಕ್ರಿಯೆಗಳು ನಡೆದಿಲ್ಲ. ಹಾಗಾಗಿ ಅದರಲ್ಲಿ ಸ್ವಲ್ಪ ಲೋಪ ಆಗಿದೆ. ಅದನ್ನ ತನಿಖೆ ಮಾಡ್ಬೇಕು ಅಂತ ಹೇಳಿ ಅದನ್ನ ಏನ್ ಸುಪ್ರೀಂ ಕೋರ್ಟ್ ಅಲ್ಲಿ ಆದಂತ ಎಲ್ಲ ಪ್ರಕ್ರಿಯೆಗಳಿಗೆ ತಡೆ ಕೊಟ್ಟಿದೆ. ಅದಾದ ನಂತರ ಆದಂತ ಪ್ರಕ್ರಿಯೆಗಳಿಗೆ ತಡೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಮತ್ತೆ 21ನೇ ತಾರೀಕು ಕರೆದಿದ್ದಾರೆ. ಅವತ್ತು ಅಪಿಯರ್ ಆಗ್ತೀವಿ ನಾವು. ಅವತ್ತೇನು ಆದೇಶ ಮಾಡ್ತಾರೆ, ಏನು ದಾಖಲೆಗಳನ್ನ ಕೇಳ್ತಾರೆ ಅದನ್ನೆಲ್ಲ ಒದಗಿಸೋದಕ್ಕೆ, ಮತ್ತೆ ಈಗಾಗಲೇ ಹಿಂದೆ ಇದ್ದಂತ ಅಬ್ಸರ್ವರ್ಗೆ ಅವ್ರಿಗೆಲ್ಲ ಬಹುಶಃ ಕರಿಬಹುದು ಅಂತ ನಾನು ಭಾವಿಸಿದ್ದೇನೆ. ಅವ್ರ ಹೇಳಿಕೆ ಮೇಲೆಲ್ಲ ಮುಂದೆ ತನಿಖೆ ಮುಂದುವರಿತದೆ. ಫಲಿತಾಂಶ ಬಂದ ಬಳಿಕ ಜೀವರಾಜ್ ಅವರು ಹೇಳಿಕೆ ಕೊಟ್ಟಿದ್ರು, ಒಂದಷ್ಟು ಆರೋಪಗಳು ಮಾಡಿದ್ರು. ಈ ಮೂಲಕ, ಈ ತೀರ್ಪಿನ ಮೂಲಕ ನೀವೇನು ಸಂದೇಶ ಕೊಡ್ತೀರಾ? ನಾನು ಅವ್ರ ಹೇಳಿಕೆಗೆ ನಾನೇನು ಉತ್ತರ ಕೊಡೋದಿಲ್ಲ, ನಾನು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ನಾನು ಇನ್ ಮುಂದೆ ನ್ಯಾಯಾಲಯ ಏನ್ ಕೇಳ್ತದೆ ಅದಕ್ಕೆ ಸ್ಪಂದಿಸುವಂತ ಕೆಲಸ ಮಾಡ್ತೇವೆ ಅಷ್ಟೇ. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ರು ಕೂಡ ನಿಮ್ಮ ಬೆಂಬಲಕ್ಕೆ ನಿಂತಿದ್ರು, ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ರು ಇದು ಟ್ಯಾಂಪರಿಂಗ್ ಆಗಿದೆ ಅಂತ. ಮತ್ತೆ ನೀವು ಕೂಡ ದೂರ ದಾಖಲಿಸಿದ್ರಿ. ಅಲ್ಲ, ಅದು ಯಾರು ನೋಡಿದ್ರು ನಾವೇನು ವರದಿ ಮಾಡಿದ್ವಿ ಅಲ್ಲಿ ವೀಕ್ಷಿಸಿದವ್ರು ನೋಡಿದ್ರೆ 100% ಟ್ಯಾಂಪರಿಂಗ್ ಆಗಿರುವಂತದ್ದು ಕಾಣ್ತಾ ಉಂಟು. ಅದು ತನಿಖೆಯಲ್ಲಿ ಗೊತ್ತಾಗ್ತದೆ ಬಿಡಿ, ತನಿಖೆಯಲ್ಲಿ ಗೊತ್ತಾಗ್ತದೆ, ಸತ್ಯ ಹೊರಗೆ ಬರ್ತದೆ. ಆ ಸತ್ಯ ಹೊರಗೆ ಬಂದಾಗ ಅವರಿಗೆ ಕಾನೂನಾತ್ಮಕವಾಗಿ ಏನು, ಈಗ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ, ನಾನು ತಪ್ಪು ಮಾಡಿದ್ರೆ ನನ್ನಿಂದ ಲೋಪ ಆಗಿದೆ ಅಥವಾ ನಮ್ಮ ಏಜೆಂಟ್ ಗಳಿಂದ ಲೋಪ ಆಗಿದ್ರೆ ಅವರು ಕೂಡ ಕಾನೂನಿನ ಕ್ರಮಗಳನ್ನ ಅವ್ರು ಎದುರಿಸ್ಬೇಕಾಗ್ತದೆ. ಉಳಿದಂತವ್ರು ಯಾರು ತಪ್ಪು ಮಾಡಿದ್ರೆ ಅವ್ರು ಎದುರಿಸಿದಾಗ ಮುಂದೆ ಸಂವಿಧಾನಕ್ಕೂ ಗೌರವ ಬರ್ತದೆ. ಮುಂದೆ ಈ ರೀತಿ ಯಾರು ಮಾಡೋದಿಲ್ಲ. ಎಲ್ಲೋ ಒಂದ್ ಕಡೆ ಮಾಡಿದ್ರೆ ಕಳ್ಳ ಕೆಲಸ ಮಾಡಿದ್ರೆ ಸಿಕ್ಕಾಗ್ತವೆ ಅಂತ ಹೇಳಿ ಭಯ ಇರ್ತದೆ. ಹಾಗಾಗಿ ಯಾರು ಅಂತ ಕೆಲ್ಸಕ್ಕೆ ಕೈ ಹಾಕೋದಿಲ್ಲ ಅಂತ ಹೇಳಿ ನಾನು ಭಾವಿಸ್ತೇನೆ. ಅಲ್ಲ, ನಿಮ್ಮ ಸರ್ಕಾರ ಇರುವಂತದ್ದು, ಅಧಿಕಾರಿಗಳು ನಿಮ್ಮ ಸರ್ಕಾರದಲ್ಲಿರುವಂತದ್ದು, ಹೇಗೆ ಟ್ಯಾಂಪರಿಂಗ್ ಆಗುತ್ತೆ ಅಂತಂದ್ರೆ ಯಾರ ಮೇಲೆ ಅನುಮಾನ, ಹೇಗೆ ಟ್ಯಾಂಪರಿಂಗ್ ಸಾಧ್ಯ ಅನ್ನೋದು ತನಿಖೆ ಬಳಿಕೆ ಗೊತ್ತಾಗ್ಬೇಕು. ನ್ಯಾಯಾಲಯದ ಆದೇಶದ ತನಿಖೆ ಆಗ್ತದೆ, ತನಿಖೆ ಆದ ಬಳಿಕ ಗೊತ್ತಾಗ್ಬೇಕು. ಈ ಬಗ್ಗೆ ಜನಕ್ಕೆ ಏನಾದ್ರು ಹೇಳ್ತೀರಾ? ನಿಮ್ಮ ಕ್ಷೇತ್ರದ ಜನತೆಗೆ, ನಿಮ್ಮ ಕ್ಷೇತ್ರದ ಮತದಾರರಿಗೆ ಏನಾದ್ರು ಕೂಡ ಹೇಳಕ್ ಬಯಸ್ತೀರಾ ಈ ಮೂಲಕ? ಯಾಕಂದ್ರೆ ಮಾಜಿ ಈಗ ಶಾಸಕರಾಗಿರುವಂತದ್ದು ಜನ ನಮಗೇನ್ ವೋಟ್ ಕೊಟ್ಟಿದ್ರು, ಗೆಲ್ಸಿದ್ರು, ಆ ಗೆಲುವಿಗೆ ಗೌರವ ಬಂದಿದೆ, ಅವರ ಓಟಿಗೆ ಗೌರವ ಬೆಲೆ ಬಂದಿದೆ. ಅವ್ರು ಕೊಟ್ಟಂತ ಓಟನ್ನ ಇನ್ನೊಬ್ಬ ತಿದ್ದನಿಗೆ ಯಾವನಿಗೂ ಅಧಿಕಾರ ಇಲ್ಲ. ಆ ಕೆಲಸ ಆಗಿರೋಂಥದ್ದು ಇದು ದೇಶದ್ರೋಹದ ಕೆಲಸ, ಸಂವಿಧಾನ ವಿರೋಧ ಕೆಲಸ, ಕಾನ್ಸ್ಟಿಟ್ಯೂಷನಲ್ ವಿರೋಧಿ ಕೆಲಸ. ಹಾಗಾಗಿ ಇಂಥದ್ದು ಆಗ್ಬಾರ್ದು. ಮುಂದೆ ತನಿಖೆ ಆಗಿ ಪನಿಷ್ ಆದ್ರೆ ಮುಂದೆ ಆಗೋದಿಲ್ಲ. ಇದೊಂದು ಭಾರತ ದೇಶದ ರಾಜಕಾರಣದಲ್ಲಿ ಮತ್ತು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಒಂದು ಇತಿಹಾಸ ಸೃಷ್ಟಿ ಮಾಡಿದಂತ ಒಂದು ಕೀರ್ತಿ ಸುಪ್ರೀಂ ಕೋರ್ಟಿಗೆ ಸದೆ ಅಂತ ಹೇಳಿ ನಾನು ಸುಪ್ರೀಂ ಕೋರ್ಟ್ನ ಒಂದು ಆದೇಶವನ್ನು ಅತ್ಯಂತ ಗೌರವದಿಂದ ಸ್ವಾಗತಿಸಿದ್ದೇನೆ, ಸ್ವೀಕಾರ ಮಾಡಿದ್ದೇನೆ. ಇದು ಬಹಳ ದೊಡ್ಡ ಬದಲಾವಣೆಯನ್ನ ದೇಶದ ರಾಜಕಾರಣದಲ್ಲಿ ತರುತ್ತೆ ಅಂತ ಹೇಳಿ ಇದು. ಆಮೇಲೆ ಇದು ಕ್ಷೇತ್ರದ ಜನರ ಗೆಲುವು ಇದು. ರಾಜೇಗೌಡ್ರೆ, ನಮ್ಮ ರಾಜ್ಯದಲ್ಲಿ ಈ ರೀತಿ ಎಂದು ಕೂಡ ಪ್ರಕರಣ ಆಗಿರ್ಲಿಲ್ಲ, ಮೊದಲ ಬಾರಿಗೆ ಈ ರೀತಿ ಆಗಿರುವಂತದ್ದು. ಮತ್ತೆ ಈಗ ಸಚಿವ ಸಂಪುಟ ಪುನರಚನೆ ಬೇರೆ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸಬೇಕು ಅಂತ ಅನ್ಸುತ್ತಾ? ಅದೆಲ್ಲ ನಮ್ದು ಹೈಕಮಾಂಡ್, ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಏನ್ ತೀರ್ಮಾನ ಮಾಡೋದಕ್ಕೆ ಅದೆಲ್ಲರಿಗೂ ನಾವೆಲ್ಲರೂ ಭದ್ರಿದ್ದೇವೆ. ಅಂತಿಮವಾಗಿ ರಾಜೇಗೌಡ್ರೆ, ತೀರ್ಪು ಬಂದ ನಂತರ ಜೀವರಾಜ್ ಒಂದು ಗಂಭೀರ ಆರೋಪ ಮಾಡುದು ನಮ್ ಜೊತೆ ಮಾತಾಡ್ತಾ, ಅಂದ್ರೆ ಸಿದ್ಧಾರ್ಥ ಅವ್ರದ್ದು 300 ಎಕರೆ ಜಮೀನಿಗೆಲ್ಲ ಈಗ ವಿಚಾರ ಬರುತ್ತೆ, ವಾಪಸ್ ಕೊಡ್ಬೇಕಾಗುತ್ತೆ ಅಂದ್ರು. ಒಂದು ಆರೋಪ, ಇದಕ್ಕೆ ಒಂದು ಸ್ಪಷ್ಟನೆ ಏನು ಅಥವಾ ಏನ್ ಸಂದೇಶ ಕೊಡ್ತೀರಾ? ಅದು ಅವ್ರಿಗೆ ಸಂಬಂಧ ಇದ್ದಿದ್ದು. ಅದು ಸಿದ್ಧಾರ್ಥನ ಮನೆಯವ್ರು ಹೇಳ್ಬೇಕು, ಸಿದ್ಧಾರ್ಥನ ಪತ್ನಿ ಮಕ್ಕಳಿದ್ದಾರೆ, ಅವ್ರು ಹೇಳ್ಬೇಕು, ನಾನ್ ಹೇಳ್ಬೇಕು. ಇವ್ರು ಮೂರನೇ ಹೇಳ ಅಂತ ಅಗತ್ಯ. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬಹಿರಂಗವಾಗಿ, ಪತ್ರಿಕಾ ಹೇಳಿಕೆ ಮತ್ತು ಯೂಟ್ಯೂಬ್ ಅಲ್ಲಿ ಚಾನೆಲ್ಗಳಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ, ಟಿವಿನಲ್ಲೂ ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ಹೇಳಿಕೆ ಕೊಟ್ಟ ಮೇಲಾದ್ರೂ ಏನಾದ್ರು ಘನತೆ ಗೌರವ ಇದ್ದು ಸುಮ್ನೆ ಇರೋದು. ಅದು ಅವ್ರಿಗೆ ಸಂಬಂಧ ಇದ್ದಿದ್ದಲ್ಲ. ಅದೀಗ ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಅಲ್ಲಿ ತನಿಖೆ ಆಗಿದೆ, ಅಲ್ಲಿ ನ್ಯಾಯ ಸಿಕ್ಕಿದೆ. ನನಗೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ, ಅಲ್ಲೂ ತನಿಖೆ ಆಗ್ತದೆ, ಅಲ್ಲೂ 100% ನ್ಯಾಯ ಸಿಗ್ತದೆ. ನಾನು ತಪ್ಪು ಮಾಡಿಲ್ಲ. ಇದು ಸಿಎಂ ಅಥವಾ ಡಿ.ಕೆ. ಶಿವಕುಮಾರ್ ರಾಜ್ಯದ ಕಾಂಗ್ರೆಸ್ ನಾಯಕರು ಮಾತಾಡ್ತಾರ ಈ ತೀರ್ಪು ಬಂದ ಬಳಿಕ? ನಾನು ಅವ್ರಿಗೆ ತಿಳಿಸಿದ್ದೀನಿ, ಈ ತರ ನನಗೆ ನ್ಯಾಯಾಲಯ ಹೈಕೋರ್ಟ್ ತೀರ್ಪಿಗೆ ತಡೆ ಕೊಟ್ಟಿದೆ ಅಂತ ಹೇಳಿ ಅವ್ರಿಗೆ ತಿಳಿಸಿದ್ದೀನಿ. 3 ವರ್ಷದ ಬಳಿಕ ಈ ರೀತಿ ತೀರ್ಪು ಬಂದ ನಂತರ ನಿಮ್ಗೆ ಏನಿಸ್ತು? ಅಂದ್ರೆ 3 ವರ್ಷ ಶಾಸಕರಾಗಿದ್ರಿ,
ಏಕಾಏಕಿ ಫಲಿತಾಂಶ ಮರು ಫಲಿತಾಂಶದಲ್ಲಿ ವ್ಯತ್ಯಾಸ ಆದಾಗ ನಿಮ್ಗೆ ಏನಿಸ್ತು ರಾಜೇಗೌಡ್ರ ಆಗ? ಇದು ಬಹಳ ಘೋರ ಅನ್ಯಾಯ. ಇದು ಯಾರಿಗೂ ಆಗ್ಬಾರ್ದು ಅಂತ ಮೊದ್ಲೇ ಹೇಳಿದೀನಿ. ಬಹಳ ಘೋರ ಅನ್ಯಾಯ. ಅದಕ್ಕೆ ತನಿಖೆ ಆಗ್ಬಿಡ್ಲಿ. ಅವ್ರು ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ, ನಾನು ಎಲ್ಲಾ ರೀತಿಯ ತನಿಖೆಗೆ ಕಾನೂನಿನ ಕ್ರಮವನ್ನ ಎದುರಿಸಲಿಕ್ಕೆ ನಾನು ಬದ್ಧನಿದ್ದೇನೆ. ಅವರು ಅದನ್ನ ಹೇಳ್ಬೋದಲ್ಲ, ಅವ್ರು ತನಿಖೆ ಮಾಡ್ಲಿ, ಆದೇಶ ಮಾಡಿ ತನಿಖೆಗೆ ಅವ್ರು ಒತ್ತಾಯ ಮಾಡ್ಲಿ. ಯಾಕೆ ಮಾಡೋದಿಲ್ಲ? ತನಿಖೆಗೆ ಒತ್ತಾಯ ಮಾಡ್ಲಿ. ಓಕೆ, ನೀವು ತನಿಖೆ ಮಾಡ್ತೀರಾ? ನೀವು ಯಾವ ಮುಖಾಂತರ ತನಿಖೆ ಮಾಡ್ತೀರಾ? ಅಂದ್ರೆ ನೀವು ತನಿಖೆಗೆ ಏನಂತ ಆಗ್ರಹಿಸ್ತೀರಾ? ಅಂದ್ರೆ ರಾಜ್ಯ ಈಗ ಸಿಎಂಗೆ ಮತ್ತೆ ಡಿ ಕೆ ಶಿವಕುಮಾರ್ ನಮ್ ದೇಶ ಒಂದು ರೀತಿ ವಿಶಿಷ್ಟವಾದಂತ ದೇಶ, ಧಾರ್ಮಿಕ ಹಿನ್ನೆಲೆ ಬುನಾದಿ ಮೇಲೆ ನಿಂತಿರ್ತಕ್ಕಂಥ ದೇಶ. ನಾವು ಧರ್ಮದ ಮೇಲೆ ನಂಬಿಕೆ ಇದೆ, ನ್ಯಾಯಾಲಯದ ಮೇಲೆ ನಂಬಿಕೆ ಇದೆ, ಮತ್ತು ಎಲೆಕ್ಷನ್ ಕಮಿಷನ್ ಮೇಲೂ ನಂಬಿಕೆ ಇದೆ. ಆ ನಂಬಿಕೆಗೆ ತಕ್ಕದಂತ ಒಂದು ಮಧ್ಯಂತರ ತಡೆಯಾಜ್ಞೆ ಸಿಕ್ಕಿದೆ. ಮುಂದೆ ತನಿಖೆ ನಂತರ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ನಿಜವಾದ ನ್ಯಾಯಯುತವಾದಂತ ಒಂದು ಶಾಶ್ವತ ಪರಿಹಾರ ನನಗೆ ಸಿಗ್ತದೆ ಅನ್ನುವ ನಂಬಿಕೆ, ಸಂಪೂರ್ಣ ನಂಬಿಕೆ ನನಗಿದೆ. ಟ್ಯಾಂಪರಿಂಗ್ ಇಂದ ಈಗ ಜೀವರಾಜ್ ಅವರು ಕೈ ಮಾಡಿದ್ರು ಅಂತ ಅನ್ಸುತ್ತಾ ನಿಮ್ಮ ಪ್ರಕಾರ? ಅದು ತನಿಖೆ ನಂತರ ಗೊತ್ತಾಗ್ಬೋದು. ತನಿಖೆ ಅದು ಅವ್ರ ಆರೋಪ ಮಾಡ್ಬೋದು, ನಾನ್ ಯಾರ ಮೇಲೆ ಆರೋಪ ಮಾಡ್ಬೋದು. ತನಿಖೆ ನಂತರನೇ ಗೊತ್ತಾಗ್ಬೇಕಷ್ಟೇ. ತನಿಖೆ ಆಗ್ಲಿ, ತನಿಖೆಯಲ್ಲಿ ಸತ್ಯಾಸತ್ಯತೆ ಹೊರಗೆ ಬಂದ್ಮೇಲೆ ಯಾರು ಕಟ್ ಮಾಡಿರ್ತಾರೆ ಅವ್ರಿಗೆ ಕಾನೂನಾತ್ಮಕ ಕ್ರಮ ಆಗ್ಬೇಕು ಅವ್ರ ಮೇಲೆ ಅಷ್ಟೇ. ಯಾವ ತನಿಖೆಗೆ ಆಗ್ರಹಿಸ್ತೀರಿ ಈಗ ನೀವು? ಹೇಳಿ, ಯಾವ ತನಿಖೆಗೆ ಆಗ್ರಹಿಸ್ತೀರಾ ರಾಜೇಗೌಡ್ರಿಗೆ? ಯಾವ ತನಿಖೆಗೆ ಆಗ್ರಹಿಸ್ತೀರಾ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಅದು ಸುಪ್ರೀಂ ಕೋರ್ಟ್ ಏನ್ ಆದೇಶ ಮಾಡುತ್ತೆ ಅದ್ರ ಪ್ರಕಾರ ತನಿಖೆ ಆಗ್ತದೆ. ಸುಪ್ರೀಂ ಕೋರ್ಟ್ಗೆ ಹೇಳುವಷ್ಟು ನಾವು ಅಪೀಲ್ ಮಾಡ್ಬೋದು, ನಮ್ಮ ವಕೀಲರು ಅಪೀಲ್ ಮಾಡ್ತಾರೆ. ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ಮಾಡ್ತದೆ ಅದಕ್ಕೆ ನಾವೆಲ್ಲರೂ ಬದ್ಧರಾಗ್ಬೇಕಾಗ್ತದೆ. ಅವ್ರು ಯಾವ ರೀತಿಯ ಯಾವ ಹಂತದ ತನಿಖೆ ಮಾಡಿಸ್ತಾರೆ ಅದನ್ನ ನಾವು ಒಪ್ಕೊಳ್ಬೇಕಾಗ್ತದೆ, ಅದನ್ನ ನಾವು ಒಪ್ತೀವಿ. ಇದಕ್ಕೋಸ್ಕರ ಹಿಂದೆ ಎಲ್ಲ ಆಗಿದೆ, ಒಂದು SIT ರಚನೆ ಮಾಡಿ ತನಿಖೆ ಮಾಡಿದ್ರೆ ಒಳ್ಳೆ ಒಂದು ರಿಸಲ್ಟ್ ಹೊರಗಡೆ ಬರ್ತದೆ ಅಂತ ನನ್ನ ಭಾವನೆ. ಮತ್ತೆ ಮರು ಪ್ರಮಾಣ ವಚನ ಮತ್ತೆ ಸ್ವೀಕಾರ ಮಾಡ್ಬೇಕಾ ಬಂದು ತಾವು ಬೆಂಗಳೂರಲ್ಲಿ? ಅದು ನನಗಿನ್ನೂ ಗೊತ್ತಿಲ್ಲ ಕಾನೂನಾತ್ಮಕವಾಗಿ, ನಾನು ತಜ್ಞರನ್ನ ಕೇಳಿ ತೀರ್ಮಾನ ತಗೊಳ್ತೇನೆ. ಒಂದ್ 10-15 ದಿವಸದಲ್ಲಿ ಬಹಳ ಒಂದ್ ರೀತಿಯ ಆತಂಕದಲ್ಲಿ ದುಗುಡದಲ್ಲಿ ಇದ್ರಲ್ವಾ? ಆತಂಕ ಅಂದ್ರೆ ಜನ ಓಟ್ ಕೊಟ್ಟು ಗೆಲ್ಲಿಸಿದ ಮೇಲೆ, ಈಗ ಜನ ಓಟ್ ಕೊಡದೆ ಗೆಲ್ಸಿದ್ರೆ ಆತಂಕ ಆಗೋದಿಲ್ಲ. ಅವ್ರ ತೀರ್ಪನ್ನು ನಾವು ತಲೆ ಬಾಗ್ಲೇಬೇಕು. ನಮ್ಮನ್ನ ಗೆಲ್ಸಿದ್ರು ತಲೆ ಬಾಗ್ಬೇಕು, ಸೋಲ್ಸಿದ್ರು ಎಲ್ಲಿ ಎಡವಿದ್ವಿ, ಎಲ್ಲಿ ತಪ್ಪು ಮಾಡಿದ್ವಿ ಅಂತ ಹೇಳಿ ನಾವು ವಿಮರ್ಶೆ ಮಾಡ್ಕೊಳ್ಬೇಕೆ ಹೊರತು, ಜನ ಓಟ್ ಕೊಟ್ಟು ನಾನು ಗೆಲ್ಸಿದ್ದನ್ನ ಯಾರೋ ಒಬ್ರಿಗೆ ಟ್ಯಾಂಪರ್ ಮಾಡಿ ಹೋಗಿ ಯಾರನ್ನ ಒಂದ್ 4 ಜನ ಅಧಿಕಾರಿಗಳನ್ನ ಬಳಸ್ಕೊಂಡಿದಾರೋ ಅಥವಾ ಇನ್ಯಾವ ರೀತಿ ಮಾಡಿದಾರೋ ಗೊತ್ತಿಲ್ಲ ನನಗೆ. ತನಿಖೆ ನಂತರ ಬರ್ಬೇಕು. ಆ ರೀತಿ ಅನ್ಯಾಯ ನನಗ್ ಮಾತ್ರ ಅಲ್ಲ, ಯಾವ ಪಕ್ಷಕ್ಕೂ ಆಗ್ಬಾರ್ದು. ಬಿಜೆಪಿಗೂ ಆಗ್ಬಾರ್ದು, ಕಾಂಗ್ರೆಸ್ಗೂ ಆಗ್ಬಾರ್ದು, ದಳದರಿಗೂ ಆಗ್ಬಾರ್ದು, ಪಕ್ಷೇತರಿಗೂ ಆಗ್ಬಾರ್ದು, ಅಥವಾ ರಾಜ್ಯದಲ್ಲಿ ಇರ್ತಕ್ಕಂಥ ಅಲ್ಲಿ ಏನೇನು ಪ್ರಾದೇಶಿಕ ಪಕ್ಷಗಳಿಂದ ಅವು ಯಾವಕ್ಕೂ ಆತರ ಆಗ್ಬಾರ್ದು. ಇದು ಸುಪ್ರೀಂ ಕೋರ್ಟ್ ಆದೇಶದಿಂದ ಅವಕ್ಕೆಲ್ಲರಿಗೂ ಶಾಶ್ವತ ಕಡಿವಾಣ ಬೀಳುತ್ತೆ ಅನ್ನುವ ನಂಬಿಕೆ ಇದೆ, ಬೀಳ್ತದೆ, ಅದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಬಿಜೆಪಿ ನಾಯಕರೆಲ್ಲ ಸಂಭ್ರಮ ವ್ಯಕ್ತಪಡಿಸಿದ್ರು, ಬಿಜೆಪಿ ನಾಯಕರೆಲ್ಲ ನಿಮ್ಮ ಮೇಲೆ ಆರೋಪ ಮಾಡಿದ್ರು. ಬಿಜೆಪಿ ನಾಯಕರು ವಿಜಯೇಂದ್ರ ಸೇರಿದಂತೆ ಎಲ್ಲ ನಾಯಕರು ಕೂಡ, ಕೇಂದ್ರದ ಸಚಿವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ರು. ಆಗ ಟ್ಯಾಂಪರಿಂಗ್ ಆಗಿತ್ತು, ಆಗ ಮೋಸ ಆಗಿತ್ತು, ಈಗ ಬಿಜೆಪಿ ಜಯ ಸಿಕ್ಕಿದೆ ಅಂತ. ಅವ್ರಿಗೆ ಇವರು ಬಿಜೆಪಿ ನಾಯಕರಿಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಅವ್ರು ಹೇಳಿಕೆ ಕೊಟ್ಟಿರ್ಬೋದು. ಮುಂದೆ ಅವರಿಗೆ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಅವ್ರದೇ ಪಕ್ಷದ ಒಂದು ನಿಯಮಗಳಿದಾವೆ. ಆ ನಿಯಮಗಳ ಪ್ರಕಾರ ಯಾರು ತಪ್ಪು ಮಾಡಿದಾನೆ ಅವರು ಪಕ್ಷದಲ್ಲೂ ಕೂಡ ಕ್ರಮ ತಗೊಳ್ತಾರೆ ಅಂತ ನಾನ್ ನಂಬಿದ್ದೀನಿ. ನಮ್ಮ ಪಕ್ಷದಲ್ಲಿ ನಾನೇನಾದ್ರು ತಪ್ಪು ಮಾಡಿದ್ರೆ ಖಂಡಿತ ನಾನು ನಮ್ಮ ರಾಜ್ಯದ ಅಧ್ಯಕ್ಷ ಅಂತ DK ಶಿವಕುಮಾರ್ ಸಾಹೇಬ್ರಿಗೆ ಮತ್ತು ಕೇಂದ್ರದ ನಮ್ಮ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಮನವಿ ಮಾಡ್ತಾನೆ. ನಾನ್ ತಪ್ಪು ಮಾಡಿದ್ರೆ ನಾನು ಪಕ್ಷದಿಂದ ಉಚ್ಚಾಟನೆ ಮಾಡಿ ಏನ್ ಕ್ರಮ ತಗೊಳ್ಳಿ ಅಂತೇಳಿ ನಾನು ಅವ್ರಿಗೆ ಮನವಿ ಮಾಡ್ತೇನೆ. ಯಾವ ವಿಚಾರಕ್ಕೆ ಮನವಿ ಮಾಡ್ತೀರಾ DK ಶಿವಕುಮಾರ್ಗೆ ಮತ್ತೆ ಖರ್ಗೆ ಅವ್ರಿಗೆ? ಅಲ್ಲ, ಈಗ ನಾನ್ ತಪ್ಪು ಮಾಡಿದ್ರೆ ನನ್ ಮೇಲೆ ಕ್ರಮ ತಗೋಬೇಕು. ಈಗ ಅವರು ತಪ್ಪು ಮಾಡಿ ಅವರ ನಾಯಕರುಗಳಿಗೆಲ್ಲ ಸುಳ್ಳು ಮಾಹಿತಿ ಕೊಟ್ಟಿದಾರಲ್ಲ, ಇದು ಬಹಳ ಘನಘೋರ ಅಪರಾಧ. ಇದು ಅವ್ರ ಪಕ್ಷದಲ್ಲಿ ಈ ತರ ಆಗಿದ್ದು ಸಾಬೀತಾದ ನಂತರ ಅವ್ರ ಮೇಲೆ ಕ್ರಮ ತಗೋಬೇಕಲ್ಲ ಪಕ್ಷದಲ್ಲಿ. ಅದು ಒಂದು ಪ್ರಾದೇಶಿಕ ಪಕ್ಷ, ಭಾರತೀಯ ಜನತಾ ಪಕ್ಷನು ಪ್ರಾದೇಶಿಕ ಪಕ್ಷ. ಅಲ್ಲಿ ಇಂಥವನ್ನೆಲ್ಲ ಇಂಥ ಕಿಡಿಗೇಡಿಗಳನ್ನ ಇಟ್ಕೊಂಡ್ಬಾರ್ದಲ್ಲ ಪಕ್ಷದಲ್ಲಿ. ಕ್ರಮ ತಗೊಂತಾರೆ, ಅದಾಗ್ತದೆ, ಮುಂದೆ ಆಗ್ತದೆ. ಸತ್ಯ ಹೊರಗೆ ಬಂದ್ಮೇಲೆ ಆಗ್ತದೆ. ನಾನ್ ತಪ್ಪು ಮಾಡಿದ್ರೆ ನಮ್ಮ ಪಕ್ಷ ಮೇಲೆ ಕ್ರಮ ತಗೊಂತಾರೆ, ಅವ್ರು ತಪ್ಪು ಮಾಡಿ ಅವ್ರ ಪಕ್ಷ ಮೇಲೆ ಕ್ರಮ ತಗೊಂತಾರೆ ಅಷ್ಟೇ. ಮತ್ತೆ ನೀವು ಎಲ್ಲ ಒಂದ್ ಕಡೆ ಆತಂಕ ಪಡ್ತಾ ಇದೀರಾ, ಭಯ ಹಿಂದೇಟ್ ಆಗ್ತಾ ಇದೀರಾ. ಟ್ಯಾಂಪರಿಂಗ್ ಆಗಿದ್ರೆ ಯಾರು ಮಾಡಿದ್ದಾರೆ, ಇದರಿಂದ ಯಾರು ಇದ್ದಾರೆ ಅಂತ ಹೇಳ್ಬೋದಲ್ವಾ ನಿಮ್ಗೆ ಇಷ್ಟೆಲ್ಲ ಮಾಹಿತಿ ಇದ್ರು ಕೂಡ? ಇಲ್ಲ, ನಾವು ಕೇಳಿದ್ವಿ. ನಾವ್ ಈಗಾಗಲೇ ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದೀವಿ, ತಾವ್ ನೋಡಿದೀವಿ. ಆಮೇಲೆ ಪೊಲೀಸ್ ಇಲಾಖೆ ಕ್ರಿಮಿನಲ್ ಮೊಕದ್ದಮೆ ಹೂಡಿದೀವಿ. ಅದಕ್ಕೆ ತಡೆಯಾಜ್ಞೆಗೆ ಹೋಗಿದ್ದಾರೆ. ಯಾಕೆ ತಡೆಯಾಜ್ಞೆಗೆ ಹೋಗ್ಬೇಕು ಅವರು?
ಹಾ. ತನಿಖೆ ಆಗ್ಲಿ, ತನಿಖೆ ಹೊರಗಡೆ ಬರ್ಲಿ, ಸತ್ಯಾಸತ್ಯತೆ ಅವರು ಒಂದು ಕಂಪ್ಲೇಂಟ್ ಕೊಡ್ಲಿ, ಸಮಗ್ರವಾಗಿ ತನಿಖೆ ಆಗ್ಬೇಕು, ತನಿಖೆ ಆಗಿ ಸತ್ಯ ಹೊರಗಡೆ ಬರ್ಬೇಕು ಅಂತ ಅವರೇ ಕಂಪ್ಲೇಂಟ್ ಕೊಡಬಾರ್ದು. ನಾವು ಕೊಟ್ಟಿದ್ದಕ್ಕೆ ಯಾಕೆ ತಡೆ ಮಾಡ್ಬೇಕು? ತಡೆ ಮಾಡಿದ್ರಲ್ಲೇ ಗೊತ್ತಾಗಲ್ವಾ ಇದ್ರಲ್ಲಿ ಏನೋ ಮೋಸ ಇದೆ ಅಂತ ಹೇಳಿ. ನನ್ನೊಂದು ಅನುಮಾನ, ನಿಮ್ಮ ಜಿಲ್ಲಾಧಿಕಾರಿಗಳ ಸುಪರ್ದಿಯಲ್ಲಿ ಕಚೇರಿಯಲ್ಲಿ ಆ ಕೊಠಡಿ ಇರ್ಬೇಕಾದ್ರೆ ಹೆಂಗೆ ಟ್ಯಾಂಪರಿಂಗ್ ಆಗುತ್ತೆ? ಅದು ಬಿಜೆಪಿ ಪಕ್ಷದ ಪ್ರತಿಪಕ್ಷದ ಸದಸ್ಯರು ಅಂದ್ರೆ ನಾಯಕರು ಹೆಂಗೆ ಟ್ಯಾಂಪರಿಂಗ್ ಮಾಡಕ್ ಸಾಧ್ಯ ಆಗುತ್ತಾ? ಅಂದ್ರೆ ಅಧಿಕಾರಿಗಳು ಅಷ್ಟೊಂದು ಮಟ್ಟಿಗೆ ಟ್ಯಾಂಪರಿಂಗ್ ಮಾಡಕ್ ಸಾಧ್ಯ ಆಗುತ್ತಾ ಅನ್ಸುತ್ತಾ? ಇದರಲ್ಲಿ ನಾನೆಲ್ಲೂ ಬಿಜೆಪಿಯನ್ನು ಆರೋಪ ಮಾಡಿಲ್ಲ. ಇದರಲ್ಲಿ ಬಿಜೆಪಿ ಪಕ್ಷ ಇನ್ವಾಲ್ವ್ ಆಗಿದೆ ಅಂತ ಹೇಳೋದಿಲ್ಲ. ವೈಯಕ್ತಿಕ ಒಂದ್ 3-4 ಜನ ಸೇರಿ ಮಾಡಿದ್ದಾರೆ, ಅಥವಾ ಅವ್ರು ಬಿಜೆಪಿ ಗಮನಕ್ಕೂ ಬಂದಿರಲ್ಲ. ಅವ್ರ ಸಲಹೆಯನ್ನು ಕೂಡ ಇದಕ್ಕೆ ಇರೋದಿಲ್ಲ ಅಂತ ಹೇಳಿ 100% ನಾನು ಹೇಳಬಲ್ಲೆ. ಇದು ಇವ್ರು ವೈಯಕ್ತಿಕ ಇದೊಂದು 3-4 ಜನ ಸೇರಿ ಮಾಡಿರೋ ಅಂತದ್ದು. ತನಿಖೆ ಆದ್ಮೇಲೆ ಹೊರಗಡೆ ಬರ್ಲಿ ಬಿಡಿ, ಮಾತಾಡೋಣ. ಯಾರು 3-4 ಜನ ಯಾರು ರಾಜೇಗೌಡ್ರೆ? ಅಲ್ಲ, ಅದು ತನಿಖೆಯಲ್ಲಿ ಗೊತ್ತಾಗ್ತದೆ. ಯಾಕೆಂದ್ರೆ 257 ಮತಗಳನ್ನ ಟ್ಯಾಂಪರ್ ಮಾಡ್ಬೇಕಾದ್ರೆ ಇದು ಸುಲಭದ ಕೆಲಸ ಅಲ್ಲ ಇದು. ಹಾಗಾಗಿ ತನಿಖೆಯಲ್ಲಿ ಬರ್ಲಿ ಬಿಡಿ. ಈಗ ಯಾಕೆ ಹೆಚ್ಚು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ, ಈಗ ನ್ಯಾಯಾಲಯ ಏನ್ ಆದೇಶ ಮಾಡುತ್ತೋ ಅದ್ರ ಪ್ರಕಾರ ನಾವೆಲ್ಲ ನಡ್ಕೊಂತೀವಿ. ನಮಸ್ಕಾರ. ಥ್ಯಾಂಕ್ ಯು. ವೀಕ್ಷಕರೇ, ಇದು ರಾಜೇಗೌಡರ ದಿ ಫೆಡರಲ್ ಕರ್ನಾಟಕ ಜೊತೆ ಮಾತಾಡಿರುವಂತಹ ಮಾತುಗಳು. ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಇವರ ಪರವಾಗಿ ತೀರ್ಪನ್ನು ಬಂದಿರುವಂತದ್ದು. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಮತಗಳ ಮರು ಎಣಿಕೆಯ ಸಂದರ್ಭದಲ್ಲಿ 52 ಮತಗಳ ಅಸಿಂಧು ಆದ ನಂತರ ರಾಜೇಗೌಡ ಶಾಸಕ ಸ್ಥಾನವನ್ನು ಕಳ್ಕೊಂಡಿದ್ರು. ಅದಾದ ಬಳಿಕ ಸುಪ್ರೀಂ ಕೋರ್ಟ್ ಏನಿದ್ರು, ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಂತರ ಮರು ಫಲಿತಾಂಶಕ್ಕೆ ತಡೆ ಕೊಟ್ಟಿದ್ದ ನಂತರ ರಾಜೇಗೌಡರಿಗೆ ರಿಲೀಫ್ ಸಿಕ್ತು. ರಾಜೇಗೌಡರು ಮತ್ತೆ ಶಾಸಕರಾಗಿ ಆಯ್ಕೆ ಆಗಿರುವಂತದ್ದು. ಮತ್ತೆ ಈ ಮರು ಎಣಿಕೆಯಲ್ಲಿ ವೋಟ್ ಟ್ಯಾಂಪರಿಂಗ್ ಆಗಿದೆ, 3-4 ಜನ ಇದ್ದಾರೆ, ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಭರವಸೆಯನ್ನ ವ್ಯಕ್ತಪಡಿಸಿರುವಂತದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.